ಈಗ ಸಿನಿಮಾ ಟೈಮಲ್ಲೇ ನೀವು ಈ ರೀತಿ ಘಟನೆ ಆಗಿರುವಂಥದ್ದನ್ನು ಸಹಜವಾಗಿ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ರೀತಿ ಪ್ರಚಾರದ ಗಿಮಿಕ ಅಥವಾ ಈಗ ಯಾಕೆ ಮಾಡಬೇಕಿತ್ತು ಅನ್ನೋಂಥ ಪ್ರಶ್ನೆಗೆ ಉತ್ತರ. ಮತ್ತು ಸಿನಿಮಾ ಟೀಮ್ ಕೂಡ ಈ ನಡುವೆ ನಿಮ್ಮ ಜೊತೆ ಮಾತನಾಡಿ ಸರಿಪಡಿಸುವಂಥ ಪ್ರಯತ್ನ ಮಾಡಿತ್ತು ಅನ್ನುವಂಥದ್ದು ಅದೆಲ್ಲಾಯಿತು, ಯಾವಾಗಾಯಿತು ಅಂತ. ಸರ್, ಇನ್ನೊಂದು ಏನು ತಪ್ಪಾಗಿದೆ ಅಂತಂದರೆ, ನಾನು ನಿನ್ನೆ ಇಂಟರ್ವ್ಯೂ ಕೊಡಬೇಕಾದ್ರೆ ನನ್ನ ಹಳೆಯದೆಲ್ಲ ಹೇಳ್ಕೊಂಡು ಬರಬಾರ್ದಾಗಿತ್ತು. ಶನಿವಾರ ಏನು ಘಟನೆ ನಡೆದಿದೆ, ಅವನು ಲೈಂಗಿಕ ದೌರ್ಜನ್ಯ ಮಾಡಿ ಬಲವಂತವಾಗಿ ಹುಷಾರಿಲ್ಲದೆ ಇದ್ದವಳಿಗೆ ಕುಡಿಸಿ ಖಾಸಗಿ ವಿಡಿಯೋ ಏನು ಮಾಡ್ಕೊಂಡಿದ್ದಾನೆ, ಆ ಖಾಸಗಿ ವಿಡಿಯೋಗೋಸ್ಕರ ಬಂದಿಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ ಹೇಳಿದರೆ ಸರಿ ಹೋಗ್ತಿತ್ತು. ನಾನು ಹಳೇದೆಲ್ಲ ಹೇಳ್ಕೊಬಂದ್ಬಿಟ್ಟೆ ಗೊತ್ತಾ. ಅದು ಜನಗಳಿಗೆಲ್ಲ ಏನಂತ ಅನ್ನಿಸ್ತಿದೆ, ಅಲ್ಲಿದ್ದು ಯಾಕೆ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಡಲಿಲ್ಲ, ಈಗ ಯಾಕೆ ಬಂದ್ಲು, ಈ ಥರದ್ದೆಲ್ಲ ನೆಗೆಟಿವ್ ಪೋರ್ಟ್ರೇ ಆಗ್ತಿದೆ. ಮತ್ತು ಇನ್ನೊಂದು, ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಯಾಕೆ ಕೊಡೋಲ್ಲ, ಕಾನೂನು ಪ್ರಕಾರ ಅದು ಕೊಡೋ ಹಾಗಿಲ್ಲ, ಅದಕ್ಕೂ ಮಾತಾಡ್ತಾರೆ. ಈಗ ಸಿನಿಮಾ ಟೀಮು ನಿಮ್ಮ ಜೊತೆ ಮಾತನಾಡುವಂಥ ಪ್ರಯತ್ನ ಮಾಡ್ತಾ ಸರಿ ಮಾಡುವಂಥ ಪ್ರಯತ್ನ ಆಗಿತ್ತು, ಅದು ಎಲ್ಲಾಗಿತ್ತು, ಯಾವಾಗಾಗಿತ್ತು ಅಂತ? ಸರ್, ಏಪ್ರಿಲ್ 19ನೇ ತಾರೀಕು ಇಡೀ ಸಿನಿಮಾ ತಂಡ ಒಂದು ಕೆಂಗೇರಿ ಜಾಗಕ್ಕೆ ನನ್ನ ಕರ್ಸ್ಕೋತಾರೆ. ಅಂದರೆ ನಂಗೆ ಗೊತ್ತಿಲ್ಲ, ಅವರೆಲ್ಲ ಸೇರಿದ್ದಾರೆ, ಅವರೆಲ್ಲ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಇವನು ಬಲವಂತವಾಗಿ ನನ್ನ ಕರ್ಕೊಂಡು ಹೋದ ಆ ಜಾಗಕ್ಕೆ. ಆ ಜಾಗಕ್ಕೆ ಕರ್ಕೊಂಡೋಗಿ ಮತ್ತು ನನ್ನ ಸ್ನೇಹಿತ ಅಲೋಕ್ನು ಕೂಡ ಫೋನ್ ಮಾಡಿ ಕರ್ಸ್ಕೋತಾನೆ, ಇವನೇ ಕರ್ಸ್ಕೊಂಡು ಬೆಳಗ್ಗೆಯಿಂದ ಏನು ಡಿಸೈಡ್ ಮಾಡು ಮಾತಾಡಿ ಏನೇನೋ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಂಗೆ ಕನ್ವಿನ್ಸ್ ಆಗಲಿಲ್ಲ, ಶಿಕ್ಷೆ ಆಗಲೇಬೇಕು ಅಂತ ಅಂದೆ. ಆಗ ಇಬ್ಬರು ಲಾಯರ್ನ ಕರೆಸಿದ್ರು, ಅದೇ ಟೀಮ್ ಅವರೇ ಕರೆಸಿದ್ದು ಲಾಯರು, ಒಬ್ಬರು ಲೇಡಿ ಒಬ್ಬರು ಜೆಂಟ್ಸು. ಒಬ್ಬರು ಲೇಡಿ ಬಂದು ತುಂಬ ಎಮೋಷನಲಿ ಎಲ್ಲ ಮಾತಾಡಿ ಏನೇನೋ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾನು ಆಲ್ರೆಡಿ ಬೇಸತ್ತು ಹೋಗ್ಬಿಟ್ಟಿದ್ದೆ, ಸಾಕಾಗಿ ಹೋಗಿತ್ತು ಜೀವನ. ಯಾಕೆಂದರೆ ಆಗಲೇ ತಗೊಂಡು ಕರೆಕ್ಟಾಗಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಸಾಕಾಗಿ ಹೋಗಿತ್ತು. ಆಮೇಲೆ ಒತ್ತಡ ಹೇರಿ ನನ್ನ ಹತ್ರ ಏನು ಹೇಳಿಕೆ ಕಾಂಪ್ರಮೈಸ್ ಮಾಡಿದ್ದಾರೆ, ಅದೆಲ್ಲ ಏನು ಹೇಳಿಕೆ ಇದೆ ಅದೆಲ್ಲ ಬಲವಂತವಾಗಿ ಮಾಡಿಕೊಟ್ಟಿರೋದೆ. ಅದೇ ಬಲವಂತವಾಗಿ ಮಾಡಿಸ್ಕೊಳ್ಳುವಂಥ ಆ ವಿಡಿಯೋ ಮಾಡ್ಕೊಳ್ಳುವಂಥ ಟೈಮಲ್ಲಿ ಸಿನಿಮಾ ಟೀಮ್ ಕೂಡ ಇತ್ತು, ಅವ್ರು ಪ್ರೆಷರ್ ಮಾಡಿದ್ರೆ ಏನು ಹೇಗೆ ಅನ್ನೋಂಥದ್ದು? ಸಿನಿಮಾ ಟೀಮ್ ಅವ್ರ ಮುಂದೆ ಒಂದು ಹೇಳಿಕೆ ತಗೊಳ್ಳೋ ಹತ್ರ ಅಂತ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ನಂಗೆ ಅಷ್ಟು ಒಂಥರ ಮೆಂಟಲಿ ಬಸ್ಟ್ ಆಗಿಬಿಟ್ಟಿದ್ದೆ ನಾನು. ಆ ಒಂದು ಟೈಮಲ್ಲಿ ಅವ್ರ ಎದುರುಗಡೆನೇ ಕರ್ಕೊಂಡೋಗಿ ರೂಮಲ್ಲಿ, ಅಬ್ವಿಯಸ್ಲಿ ಸಿನಿಮಾ ಟೀಮ್ ಅವ್ರಿಗೆಲ್ಲ ಅವ್ನು ಕಳಿಸಿರ್ತಾನೆ, ಅವ್ರ ಎದುರುಗಡೆನೇ ಕರ್ಕೊಂಡೋಗಿ ಅವನು ವಿಡಿಯೋ ಮಾಡಿಸ್ಕೊಂಡಿದ್ದು. ಇವತ್ತು ಅವರ ಪತ್ನಿ ಮಾತಾಡಿರುವಂಥದ್ದು ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ